ನಾಳೆಯಿಂದ ಸ್ಕೂಲ್ಗೆ ಓಡ್ ಖುಷಿ ಆಗ್ತಾ ಇದೆ ಗಾಯ್ಸ್. ಮನೆ ಇದು ಬೋರ್ ಆಗ್ತಾ ಇದೆಯಾ? ಆಯಿತು ನೋಡೋಣ. ಆಮೇಲೆ ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿರಬೇಕು ಆ ಥರ ಹುಡುಕ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆಯಲ್ಲ, ಸೊ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಈಗೊಂದು ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ. 4 o'clock ಬಂದು ಟಿಫನ್ ತಿಂತಾ ಇದ್ದೀವಿ. ತಿನ್ನೋ ಮೊಮ್ಮಗ್ಳಂಗೆ ಎಮ್ಮಿ ಇದೆ. ತಿನ್ನೋ ಸಿಗ್ತೀನಿ ಗಾಯ್ಸ್. ಇವಳನ್ನ ಹಿಡಿಯೋಕ್ಕಾಗಲ್ಲ ಅಂತ ಹೇಳಿ ನನ್ನ ಹೆಸರಲ್ಲಿ ನಿನ್ನ ಹೆಸರಲ್ಲಿ ಫಿಲಮ್ ತೆಗಿತಾ ಇದ್ದೀವಿ. ಒಂದು ನೀತಾನೆ ಕಾರಣ ತಲೆ ಗಿರ 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 ತಲೆ ಗಿರ 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 ತಲೆ ಗಿರ 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 ತಲೆ ಗಿರ ಗಿರ ಗಿರ. ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಏಕ್ಷಾ ತ್ವಿಷಿ ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮಗೆ ಲಾಸ್ಟ್ ವ್ಲಾಗ್ ಅಂದರೆ ಕಲರ್ ಚಾಲೆಂಜ್ ವ್ಲಾಗ್ ಇಷ್ಟ ಆಗಿದೆ ಅಂತ. ಇನ್ನು ನಾವು ಊರಿಂದ ಬಂದು ಏಕ್ಷಂದು ಅಡ್ಮಿಷನ್ ಇತ್ತು, ಹೋಗಿದ್ವಿ ಅಡ್ಮಿಷನ್ ಮಾಡಿಬಿಟ್ಟು ಬರೋಣ ಅಂತ. ನಮ್ಮ ತ್ವಿಷಿಮ ಅಲ್ಲೂ ಬಿಟ್ಟಿಲ್ಲ, ಕೂಗಾಡ್ತಿದ್ದಾಳೆ, ಗಲಾಟೆ ಮಾಡ್ತಿದ್ದಾಳೆ. ಇನ್ನು ಅಡ್ಮಿಷನ್ಸ್ ಎಲ್ಲ ಮುಗೀತು, ಬುಕ್ಸ್ ಕೂಡ ಕಲೆಕ್ಟ್ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಅಲ್ಲಿ ಆಯಾ ಆಂಟಿನ ನೋಡಿ ನಮ್ಮ ಸ್ಕೂಲ್ ಆಯಾ ಆಂಟಿ ನೆನಪಾದರು. ಅವರು ನಮ್ಮನೆ ಹತ್ರನೇ ಇದ್ದರು, ಸೊ ಅದಕ್ಕೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಫೈನಲಿ ಸ್ಕೂಲ್ದು ಎಲ್ಲ ಮುಗಿಸಿ ಏಕ್ಷನ್ದು ನಾಳೆಯಿಂದ ಸ್ಕೂಲ್ ಕಳಿಸ್ಬೇಕು. ಟೈಮ್ ಬಂದು 4 o'clock. ಈಗ ಟಿಫನಿಗೆ ಬಂದಿದ್ದೀವಿ. ಊರಿಂದ ಡೈರೆಕ್ಟ್ ಬಂದು ಫ್ರೆಶ್ ಅಪ್ ಆಗಿ ಮನೆಯದೆಲ್ಲ ಮುಗಿಸಿ ಬರೋಷ್ಟರಲ್ಲಿ ಟೈಮ್ ಆಯಿತು. ಸೊ ಈಗ ಸ್ಕೂಲ್ದೆಲ್ಲ ಮುಗಿಸಿ ಬಂದಿದ್ದೀವಿ. ನಾಳೆಯಿಂದ ಸ್ಕೂಲ್ಗೆ ಖುಷಿ ಆಗ್ತಾ ಇದೆ ಗಾಯ್ಸ್. ಫುಲ್ ಖುಷಿ ಆಗ್ತಾಯಿದೆ ಅಂತ ಏಕ್ಷನ್ಗೆ. ಈಗ ಟಿಫನ್ ಮಾಡಿಬಿಟ್ಟು ಮನೆ ಇದು ಬೋರ್ ಆಗ್ತಾ ಇದೆಯಾ? ಆಯಿತು ನೋಡೋಣ. ಸರಿ, ಈಗ ಟಿಫನ್ ಮುಗಿಸ್ಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ಬಿಡು. ಬರ್ಡೇದು ಲೊಕೇಶನ್ ನೋಡೋಕೆ ಹೋಗ್ತಾ ಇದ್ದೀವಿ. ಇನ್ನು ಫೈನಲ್ ಮಾಡಿಲ್ಲ. ಬಜೆಟ್ನಲ್ಲಿ ಆಮೇಲೆ ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿರಬೇಕು ಆ ಥರ ಹುಡುಕ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆಯಲ್ಲ, ಸೊ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಈಗೊಂದು ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ. ಫೈನಲ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಅಲ್ಲೋದ್ಮೇಲೆ ನಿಂಗೆ ಸಿಗ್ತೀವಿ. ಟಿಫನ್ ಮಾಡಿಬಿಟ್ಟೆ ಸಿಗ್ತೀವಿ. ಟಿಫನ್ ಏನೇನು ಆರ್ಡ್ರ್ ಮಾಡಿದ್ದೀವಿ ಏನಂದರೆ ಒಂದು 4 o'clock ಬಂದು ಟಿಫನ್ ತಿಂತಾ ಇದ್ದೀವಿ. ಒಂದು ಗೋಬಿ ಮಂಚೂರಿ ಆರ್ಡರ್ ಮಂಚೂರಿ, ಆಮೇಲೆ ಇಡ್ಲಿ, ಒಂದು ಪೂರಿ, ಒಂದು ಸೈಡ್ ದೋಸೆ, ಮಸಾಲೆ ದೋಸೆ. ಆಮೇಲೆ ಎಲ್ಲ ಬಂದಮೇಲೆ ತೋರಿಸ್ತೀನಿ. ತಿನ್ನೋ ಮೊಮ್ಮಗ್ಳಂಗೆ ಎಮ್ಮಿ ಇದೆ. ತಿನ್ನು, ಆಯಿತು, ಬೇಗ ತಿನ್ನು, ಬೇಗ ತಿನ್ನು. ತ್ವಿಷಿ ಬಾ 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 ಮಾಡಿ ಸಿನಿಮಾ ಬಾ ಮಾಡಿ ದೂರ ಇಟ್ಕೊ ಮಾಡ್ತಾಳವಳು. ಬಾ 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 ನೀನು ಮೇಡಮ್ ಬಾ 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 ತ್ವಿಷಿಮಾ ತ್ವಿಷಿ ಬಾ 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 ಬಾ. ಆ್ಯಸ್ ಎ ಸಿಂಗಲ್ ಮದರ್, ಐ ಮೀನ್ ಮನೇಲಿ ದೊಡ್ಡವರು ಅಂತ ಯಾರೂ ನೋಡ್ಕೊಳಕ್ಕಿಲ್ಲದೆ ನಾನೇ ಒಬ್ಬಳೇ ತ್ವಿಷಿಮನ್ ಹ್ಯಾಂಡ್ಲ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಮಾತ್ರ ಗೊತ್ತು. ಅವ್ರ ಅಪ್ಪ ಇದ್ದಾಗ ಸ್ವಲ್ಪ ಹೊತ್ತು ಸುಧಾರಿಸ್ತಾರೆ, ಅದು ಬಿಟ್ಟರೆ ಆಲ್ ಟೈಮ್ ನಾನೇ ನೋಡ್ಕೋಬೇಕು. ಮನೆ ಕೆಲಸ, ತ್ವಿಷಿ, ಏಕ್ಷನ್ ಸ್ಕೂಲು ಎಷ್ಟಿರುತ್ತೆ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ.
ಅದಕ್ಕೆ ಒಂದು ಹೆಣ್ಣಿಗೆ ಅಮ್ಮ ಇರಬೇಕು ಅಂತ ಹೇಳೋದು. ಅವ್ರಿಗೆ ಎಷ್ಟೇ ಕಷ್ಟ ಆದರೂ ನಮಗೆ ಕಷ್ಟ ಆಗಬಾರ್ದು ಅಂತ ನಮ್ಮ ಮಕ್ಕಳನ್ನ ಅವ್ರ ಮಕ್ಳ ಥರ ನೋಡ್ಕೋತಾರೆ. ಇನ್ನು ತ್ವಿಷಿ ಏಕ್ಷನ್ ಥರ ಸೈಲೆಂಟ್ ಅಲ್ಲ, ತುಂಬ ಗಲಾಟೆ ಮಾಡ್ತಾಳೆ. ಹ್ಯಾಂಡಲ್ ಮಾಡೋಕ್ಕಂತೂ ತುಂಬ ಕಷ್ಟ ಇದೆ ಅವಳನ್ನು. ಸಂಭವ ನನ್ನ ಹಸ್ಬೆಂಡ್ ಇದ್ದಾಗ ನಾನು ಕೆಲಸ ಮುಗಿಸ್ಕೋತೀನಿ ಅಥವಾ ಅವ್ರು ಬಂದಮೇಲೆ ಕೆಲಸ ಮುಗಿಸ್ಕೋತೀನಿ. ಇನ್ನು ನಮ್ಮ ಬ್ರಂಚ್ನ ಮುಗಿಸ್ಕೊಂಡು ನಾವು ಬರ್ಡೇ ವೆನ್ಯೂ ನೋಡೋಣ ಅಂತ ಹೋಗ್ತಾ ಇದ್ವಿ. ಲೋ ನವೀನ ಹುಷಾರುಕಲ್ಲ, ನಾನು ಇನ್ನು ಹೇಳ್ದಾಗ ನಿನಗೆ ನೀನೇ ಹೇಳ್ಕೊತಾ ಇದೆಯಾ ಅಂದ್ಕೊಂಡೆ. ನಮ್ಮನೆಯವ್ರ ಹೆಸರಲ್ಲಿ ಮೂವಿ ಅಂತ ಹೇಳ್ತಾಯಿದ್ರು. ಸೊ ಅವ್ರ ಆಫೀಸಿಗೆ ಬಂದಿದ್ರಂತೆ ಆ ಮೂವಿ ಟೀಮ್ ಪೂರ್ತಿ. ಆಗ ಅವರು ರೇಗಿಸ್ತಾ ಇದ್ರಂತೆ, ನಿನ್ನ ಹೆಸರಲ್ಲಿ ನಾವು ಮೂವಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಕೂಡ ಪ್ಲೇ ಆಗ್ತಿದೆ. ಸೊ ಅದಕ್ಕೆ ನಾನು ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ಹಾಕಿಲ್ಲ, ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀನಿ. ಅದನ್ನೇ ಹೇಳ್ತಿದ್ದಾರೆ, ಎಲ್ಲರೂ ರೇಗಿಸ್ತಾಯಿದ್ರು ಲೋ ನವೀನ ಅಂತ ಹೇಳಿ. ಅದು ಬಂದು ಅವ್ರ ಮುಂದೆನೇ ನಿಂತಿದೆ ಆಟೋ. ಇದನ್ನೇ ಅಲ್ವಾ ಕೋಇನ್ಸಿಡೆನ್ಸ್ ಅಂತ ಹೇಳೋದು. ಇನ್ನು ಅವ್ರ ಫೇಸ್ ಮೇಲೆ ಬ್ಲಷ್ ನೋಡಿ ಎಷ್ಟು ಬ್ಲಷ್ ಆಗ್ತಿದ್ದಾರೆ ಅಂತ. ಇವರೇ ಮೂವಿ ಹೀರೋ ಥರ, ಇವ್ರ ಸ್ಟೋರಿ ಮೇಲೇ ಮೂವಿ ಮಾಡ್ತಿರೋ ಥರ ಬ್ಲಷ್ ಆಗ್ತಿದ್ದಾರೆ. ನೋಡಿ ಫಸ್ಟು ಜಾಗ ನೋಡು, ಆಮೇಲೆ ಕೈ ಏನು ಇಷ್ಟೊಂದು ಕೊರಿತೈತೆ ನಿಂದು. ಇದು ನಾವು ನಾರ್ಮಲ್ ಆಗಿ ಬಡ್ಸೋದು ಟೇಬಲ್ ಸಿಸ್ಟಮ್ ಅಂದರೆ ಅಲ್ಲಿ ಇರುತ್ತಲ್ವಾ. ನಿಧಾನ. ಫೈನಲಿ ನಾವು ವೆನ್ಯೂ ಕೂಡ ರೀಚ್ ಆದ್ವಿ. ತುಂಬ ದೊಡ್ಡದಾಗಿದೆ ಸ್ಪೇಸು, ಬಟ್ ಕತ್ಲಾಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಏಕ್ಷಮ್ಮ ಒಬ್ಳೆ ಹೋಗ್ಬೇಡ. ಇಲ್ಲಿಗೆಲ್ಲ ಲೈಟ್ ಎಲ್ಲ ಕೊಡ್ತಾರ ಅವರು. अभी नहीं, वो फंक्शन जाने के टाइम के फोकस देता क्या? ಏಯ್ ಅದೇ ಅವ್ರದ್ದು ಅಲ್ಲಿ ಬಂದಿದ್ದು ಅದೇನೆ. ನೋಡು ವ್ಯೂ ಹೆಂಗ್ ಕಾಣಿಸ್ತಿದೆ. ಹಾಕಲ್ಲಿ ಅದು ಸ್ವಿಮ್ಮಿಂಗ್ ಪೂಲ್ ಗೊಂದಾಕಣ. ನಾನು ಮೊಬೈಲ್ ನೋಡಿದ್ದೆ. ಇಬ್ಬರು ಬಿಡ್ಬೇಕಾ? ಪರವಾಗಿಲ್ಲ ಬಿಡಿ, ಇವರೆಲ್ಲ ನಾವೆಲ್ಲ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಅಲ್ಲ ಬೇಕಾದ್ರೆ ಎಕ್ಸ್ಟ್ರಾ ನಾವು ತಗೊಂಡು ಬಂದು ಹೆಣ್ಮಕ್ಳಿಗೆ ಮಲ್ಕೊಬೋದು, ಲೇಡೀಸ್ ಎಲ್ಲ ಒಳಗಡೆ ಇರ್ಬೋದು ಬಿಡು ಆರಾಮಾಗಿ. ಓ ಇಲ್ಲಿ ಬೆಡ್ ಎಲ್ಲ ಇದೆ, ಎಕ್ಸ್ಟ್ರಾ ಇಲ್ಲ. ಎಕ್ಸ್ಟ್ರಾ ಬೆಡ್ ಬೇಕಾದ್ರೆ ನಮಗೆ ಶಾರ್ಟೇಜ್ ಏನಾದರೂ ಆದರೆ ತೆಗಿ. ವಾಶ್ರೂಮ್ ಕೈ ಚಿಗಿಸ್ಕೊಂಡ್ಬಿಟ್ಟಿಯಾ? ಲೇಡೀಸ್ ಆರಾಮಾಗಿದ್ರೆ ಒಳಗಡೆ ಮಲ್ಕೊಂಡು ನಾವು ಗಂಡ್ಮಕ್ಳೆಲ್ಲ ಅದು ಸೇಮೇನಾ? ಆಗುತ್ತೆ ಅನ್ಸುತ್ತೆ ಬಿಡು. ಇಲ್ಲಿ ಎಲ್ಲ ಒಳಗೆ ಅಡ್ಜಸ್ಟ್ ಮಾಡಿದ್ರೆ ಅದೇನು ಫಿಕ್ಸ್ ಚೇರ್ಗಳು ಇನ್ನು ಇದರಲ್ಲಿ ಎಲ್ಲ ಥರ ಆಪ್ಷನ್ ಇದೆ. ಅದೇನು ಗೊತ್ತಾ, ಇದು ಸ್ವಿಮ್ಮಿಂಗ್ ಪೂಲ್ ಇಲ್ಲ, ನಿಂಗೆ ತೋರಿಸೋದಲ್ಲ, ನಿಮ್ಗೆ ಕಳ್ಸಿದೀನಿ ಅನ್ಸುತ್ತೆ. ಫುಲ್ ಒಂದೇ ಓಪನ್ ಹಿಂಗೆ ಇದೆ. ಸ್ವಲ್ಪ ಗಿಡ ಏನಂದ್ರೆ ನೀವು ಬೇಕಾದ್ರೆ ಐಟಮ್ ಕೊಡ್ಸಿದ್ರೆ ಕೊಟ್ಟಿರ್ತಾರೆ. ಇನ್ನು ಏಕ್ಷಾಗೆ ಸ್ವಲ್ಪ ಸ್ಕೂಲಿಗೆ ಬಾಕ್ಸಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ಸ್ವಲ್ಪ ಹಾಗೆ ಅವಳಿಗೆ ಡ್ರೆಸ್ ಅಂದರೆ ಇನ್ನೂ ಯೂನಿಫಾರ್ಮ್ ಬಂದಿಲ್ಲ,
ಅದಕ್ಕೆ ಕಲರ್ ಡ್ರೆಸ್ ಎಲ್ಲ ಸ್ವಲ್ಪ ಶಾಪ್ ಮಾಡಿಕೊಂಡು ಡೈಲಿ ಹಾಕಿ ಕಳಿಸ್ಬೇಕಲ್ವ. ಅದು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕೆ ಹೇಳಿದ್ದಾರೆ. ಆರ್ಡ್ರ್ ಮಾಡಿದ್ದೀವಿ 12 to 15 ಡೇಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ಡೈಲಿ ವೇರ್ಸ್ ತೊಗೊಂಡು ಹೊರಟ್ವಿ ಫೈನಲ್ ಆಗಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ಡೇ ವ್ಲಾಗ್ ಬರೋದಿದೆ ನನ್ನ ಹಸ್ಬೆಂಡ್ದು. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.